ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ 25-26 ಅಕಾಡೆಮಿಕ್ ಇಯರ್ದು. ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಂದ್ಬಿಟ್ಟು SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ ಈ ವರ್ಷ ಏನಿದೆ, ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಿರಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ, ಇಲ್ಲ ಅಂತ ಅಂದ್ರೆ MCA ಸ್ಟೂಡೆಂಟ್ಸ್ ಆಗಲಿ, ಇಲ್ಲ ಅಂತಂದ್ರೆ BCA ಸ್ಟೂಡೆಂಟ್ಸ್ ಆಗಲಿ, ಸೊ ಈ ವರ್ಷ 25-26ಗೆ ಯಾರೆಲ್ಲ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ಸ್ ಬಂದ್ಬಿಟ್ಟು ಸ್ಯಾಂಕ್ಷನ್ಸ್ ಆದ್ರೆ ಆಗ್ತಿದೆ. ಸೊ ಕೆಲವೊಬ್ಬರಿಗೆ 24-25 ಅಕಾಡೆಮಿಕ್ ಇರೋದು ಅಮೌಂಟ್ ಪೆಂಡಿಂಗ್ ಇದೆ, ಬಟ್ ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಿದೆ. ಸೊ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಿದಿರಾ, ಇಲ್ಲ ಅಂತಂದ್ರೆ ರಿನಿವಲ್ ಮಾಡಿದಿರಾ, ಸೊ ಎಲ್ಲಾನು ಸಹ ಈಗ ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಗಳಿಗೆ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ. ನೋಡಿ, ನಾನು ನಿಮ್ಗೆ ತೋರಿಸಿರುವಂತಹ ಸ್ಟೂಡೆಂಟ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದ್ರೆ ಆಗಿರ್ತಾರೆ. ಸೊ ಈ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ 25-26 ಅಕಾಡೆಮಿಕ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂತದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಫಸ್ಟ್ ಲೆವೆಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕೀಮ್ ಅಂತ ಇದೆ. ಸೊ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕೀಮ್ ಅಂತ ಅಂದ್ರೆ ಏನು, ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಕ್ಯಾಂಡಿಡೇಟ್ ಆ ಗೌರ್ನಮೆಂಟ್ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿರ್ತಾರೆ. ಈಗ SSP ಪೋರ್ಟಲ್ ಅಲ್ಲಿ ಯಾವ ರೀತಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿರ್ತಾರೋ ಅದೇ ರೀತಿ SHP ಪೋರ್ಟಲ್ ಅಲ್ಲಿ ಇಲ್ಲಿ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿರ್ತಾರೆ. ಯಾರಾದ್ರೆ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಅಂತಹ ಸ್ಟೂಡೆಂಟ್ಸ್ ಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅನ್ನ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂತ ಅಂದ್ರೆ, ಈಗ ಬೆಂಗಳೂರಲ್ಲಿ ಗೌರ್ನಮೆಂಟ್ ಹಾಸ್ಟೆಲ್ಸ್ ಗೆ ನೀವು ಅಪ್ಲೈ ಮಾಡಿರ್ತೀರಾ ಅಥವಾ ಬೇರೆ ಕಡೆ ಅಪ್ಲೈ ಮಾಡಿರ್ತೀರಾ, ನಿಮಗೆ ಗೌರ್ನಮೆಂಟ್ ಕಡೆಯಿಂದ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ, ಸೊ ನಿಮ್ಗೆ ಅಲ್ಲಿ ಅಮೌಂಟ್ ಆದ್ರೆ ಕೊಡುವಂತದ್ದು. ಸೊ ಎಷ್ಟು ಅಮೌಂಟ್ ಕೊಡ್ತಿದಾರ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಕಡೆಯಿಂದ ಅಂತ ಅಂದ್ರೆ 15,000 ಅಮೌಂಟ್ ಕೊಡ್ತಿದಾರ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 15,000, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಗೆ 10,000 ಏನೋ ಕೊಡ್ತಾರೆ. ಸೊ ಅಮೌಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಬಟ್ ಇದು ಕೊಡುವಂತದ್ದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್. ನಾನು ಮತ್ತೆ ಹೇಳ್ತಿದ್ದೀನಿ, ಗೌರ್ನಮೆಂಟ್ ಹಾಸ್ಟೆಲ್ ಗೆ ಈಗ ನೀವು ಅಪ್ಲೈ ಮಾಡಿರ್ತೀರಾ, ಗೌರ್ನಮೆಂಟ್ ಹಾಸ್ಟೆಲ್ ಗೆ ಅಪ್ಲೈ ಮಾಡಿರುವಂತಹ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿದ್ರೆ ಈ ಫುಡ್ ಅಂಡ್ ಅಕಾಮಿಡೇಷನ್ ಬರಲ್ಲ. ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಇಲ್ಲಿ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುವಂತದ್ದು ಅದು 15,000 ನೀವು ಅಬ್ಸರ್ವ್ ಮಾಡಬಹುದು. ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಲ್ಲೂ ಅಪ್ರೂವಲ್ ಆಗಿದೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ ಥರ್ಡ್ ಲೆವೆಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಫೀ ಅಮೌಂಟ್ ಬಂದ್ಬಿಟ್ಟು ಬಂದು BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂದ್ರೆ ಶುಲ್ಕ ಮರುಪಾವತಿ BCWD ಫೀ ರಿಇಂಬರ್ಸ್ಮೆಂಟ್ ಅಂತ ಏನಿರುತ್ತೆ, ಇದು ಎಲ್ಲಾ ಸ್ಟೂಡೆಂಟ್ಸ್ ಗೂ ಬರುತ್ತೆ. ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಿರ್ತೀರಾ, ಯಾರೆಲ್ಲ ಎಲಿಜಿಬಲ್ ಇರ್ತೀರಾ, ಸೊ ಆ ಒಂದು ಸ್ಟೂಡೆಂಟ್ ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಗೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಗೆ 18,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಇಲ್ಲಿ ತೋರಿಸಿದೆ. ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಪುಷ್ ಟು DBT ಸಹ ಎಸ್ ಆಗಿದೆ. ಅಮೌಂಟ್ 18,000 ತೋರಿಸಿದೆ. ಅಂಡ್ ಈಗಾಗಲೇ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಫೆಬ್ರವರಿ 2ನೇ ತಾರೀಕು ಸ್ಕಾಲರ್ಶಿಪ್ ಅಮೌಂಟ್ ಸಹ ಕ್ರೆಡಿಟ್ ಆಗಿದೆ. ಸೊ ನಾನು ಕೆಲವೊಂದಿಷ್ಟು ಕಾನ್ಫಿಡೆನ್ಶಿಯಲ್ ಡೀಟೇಲ್ಸ್ ಇರೋದ್ರಿಂದ ಅದರ ಒಂದು UTR ನಂಬರ್, ಟ್ರಾನ್ಸಾಕ್ಷನ್ ನಂಬರ್ ಎಲ್ಲ ಇರುತ್ತೆ, ಸೊ ಅದನ್ನ ನಾನು ನಿಮ್ಗೆ ಶೋ ಮಾಡ್ತಿಲ್ಲ ಅಷ್ಟೇ. ಬಟ್ ಈ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಈಗಾಗಲೇ BCWD ಫೀ ರಿಇಂಬರ್ಸ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ 25-26 ಅಕಾಡೆಮಿಕ್ ಇಯರ್ದು 18,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿದೆ. ಸೊ ಈ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಈ KE ಅವರು ನಡೆಸಿರುವಂತಹ ಕೌನ್ಸಿಲಿಂಗ್, KCET ಕೌನ್ಸಿಲಿಂಗ್ ಮುಖಾಂತರ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಅನ್ನ ತಗೊಂಡಿರುವಂತದ್ದು. ಇದರ ಮುಖಾಂತರ ನಿಮ್ಗೆ ಏನ್ ಗೊತ್ತಾಗ್ತಿದೆ, 25-26 ಅಮೌಂಟ್ ಸ್ಯಾಂಕ್ಷನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ನೀವೇನಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಅಂಡ್ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಎಲ್ಲಾ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಅಂತ ಅಂದ್ರೆ, ಈ ವರ್ಷ ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ 25-26 ಅಕಾಡೆಮಿಕ್ ಇಯರ್ ರಿಲೇಟೆಡ್ ಇರುವಂತಹ ಅಮೌಂಟ್ಸ್ ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಯಾಂಕ್ಷನ್ಸ್ ಆದ್ರೆ ಹಾಕ್ತಿರುವಂತದ್ದು. ಓಕೆನಾ? ಸೊ ಹಾಗಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದೇ ಒಂದು ಸ್ಟೂಡೆಂಟ್ಗೆ ಇನ್ನೂ ಸ್ಕಾಲರ್ಶಿಪ್ ಅಮೌಂಟ್ 15,000 ಬರಬೇಕು. ಯಾವುದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್. ಇದು ಯಾವಾಗ ಬರುತ್ತೆ ಅಂತ ಅಂದ್ರೆ, ಸೊ ಸಿಂಪಲ್ ಹೇಳ್ತೀನಿ ನೋಡಿ, ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವುದೇ ಆಗ್ಲಿ, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಲಿ, ನಿಮಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅನ್ನೋದಕ್ಕೆ ನೀವೇನ್ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ಗೆ ಬರ್ತೀರಾ. ಸ್ಟೇಟಸ್ ಬಂದಿದ್ದಾದ್ಮೇಲೆ ಪೇಜ್ 2 up 2ಗೆ ಬರ್ತೀರಾ. ಫಸ್ಟ್ ಲೆವೆಲ್ ಅಲ್ಲಿ ನೋಡಿ, ಫಸ್ಟ್ ಲೆವೆಲ್ ಅಲ್ಲಿ ಯಾವ ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್, ಇಲ್ಲ ಅಂತಂದ್ರೆ PMSSV ನ, ಲೇಬರ್ ಕಾರ್ಡ್. ಇಲ್ಲಿ ನಾನು ಹೇಳ್ತಿರುವಂತದ್ದು ಎಕ್ಸಾಂಪಲ್. ಇಲ್ಲಿ ಕಾಂಪೋನೆಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ತೋರಿಸಿದೆ, BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ತೋರಿಸಿದೆ, SS ಅಂತ ಇದೆ. ಅಂಡ್ ಹಾಗೇನು ಸಹ ಈಗ ನಾವು ಕೆಳಗಡೆ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡ್ತೀವಿ. ಸೆಕೆಂಡ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾಂಪೋನೆಂಟ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಅಪ್ರೂವ್ ಆಗಿದೆಯಿಲ್ಲ ಅಂತ ನೋಡಿ. ಇಲ್ಲಿ ಅಪ್ರೂವ್ ಆಗಿಲ್ಲ ಅಂತಂದ್ರೆ ಅಪ್ರೂವ್ ಆಗೋವರೆಗೂ ವೇಟ್ ಮಾಡಬೇಕು. ಜೊತೆಗೆ ಅಮೌಂಟ್ ಎಷ್ಟು ಮೆನ್ಷನ್ ಆಗಿದೆ ನೋಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ರೆ
ಥರ್ಡ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾಂಪೋನೆಂಟ್ ನೋಡ್ತೀರಾ, ಪುಷ್ ಟು ಡಿಬಿಟಿ ನೋಡ್ತೀರಾ. ಪುಷ್ ಟು ಡಿಬಿಟಿ ಬಂದ್ಬಿಟ್ಟು ಎಸ್ ಅಂತ ಬಂದಿರಬೇಕು, ಜೊತೆಗೆ ಅಮೌಂಟ್ ಆದ್ರೆ ಮೆನ್ಷನ್ ಆಗಿರಬೇಕು. ಅದಾದ್ಮೇಲೆ ಯಾವಾಗ ಫೋರ್ತ್ ಲೆವೆಲ್ ಅಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿಡಿಒ ಇನ್ ಡಿಬಿಟಿ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ ಡಿಬಿಟಿ ಎಸ್ ಅಂತ ಬರುತ್ತೋ, ಅದು ಬಂದಿದ್ದ ಆದ್ಮೇಲೆ ನಿಮ್ಗೆ ಫೋರ್ತ್ ಲೆವೆಲ್ ಅಲ್ಲಿ ಒಂದು ಏನಿಲ್ಲ ಅಂತಂದ್ರೂ ಒಂದು ವಾರದೊಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಓಕೆನಾ. ಸೊ ಥರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ಅಲ್ಲಿ ಪುಷ್ ಟು ಡಿಬಿಟಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿಡಿಒ ಬಂತು ಅಂತ ಅಂದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಒಂದು ವಾರ 10 ದಿನ ಒಳಗಡೆ ಆದ್ರೆ ಬರುತ್ತೆ. ಸೊ ಮತ್ತೆ ಹೇಳ್ತಿದ್ದೀನಿ, 25-26 ಅಮೌಂಟ್ ಸ್ಯಾಂಕ್ಷನ್ಸ್ ಆದ್ರೆ ಶುರು ಆಗಿದೆ. ಯಾರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ಅಂಡ್ ಜೊತೆಗೆ ಯಾರಿಗೆಲ್ಲ ಪುಷ್ ಟು ಡಿಬಿಟಿ ಬಂದ್ ಆಗಿದೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಕಾಲರ್ಶಿಪ್ ವಿಡಿಯೋಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.